ಭಾರಿ ಮಳೆಯಾಗ್ತಾ ಇದೆ. ಭಾರಿ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣವೇ ಬಯಲಾಗಿ ಹೋಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹಲವು ರಸ್ತೆಗಳು ಜಲಾವೃತ ಆಗಿದೆ. ರಸ್ತೆಯಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಪರದಾಟವನ್ನ ಅನುಭವಿಸಬೇಕಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಕೇವಲ ಬಾಯಿ ಮಾತಿಗಷ್ಟೇ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್, ಕೆಆರ್ ಪುರಂ, ಸರ್ಜಾಪುರ ರಸ್ತೆ, ಬನ್ನೇರುಘಟ್ಟ ರಸ್ತೆ, ಆರ್ಆರ್ ನಗರ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗಿದೆ. ನಿನ್ನೆ ನಿರಂತರವಾಗಿ ಮಳೆಯಾಗಿದೆ. ರಾತ್ರಿಯಿಡೀ ಮಳೆ ಸುರಿದಿದೆ. ಶಾಂತಿನಗರ ರಸ್ತೆಯಲ್ಲಿ ಈಗಲೂ ಮಳೆಯ ನೀರು ನಿಂತಿದೆ. ರಸ್ತೆಯಲ್ಲಿ ನೀರು ನಿಂತ ಹಿನ್ನೆಲೆ ಸವಾರರು ಪರದಾಟವನ್ನ ಮಾಡ್ತಿದ್ದಾರೆ. ಈಗ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಮಳೆ ಅಬ್ಬರಿಸಿ ಬೊಬ್ಬೆರೆದಿದೆ. ಸಾಕಷ್ಟು ಅವಾಂತರಗಳು ಆಗಿದೆ. ಆದರೆ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೂ ಸಾಕು, ಅಲ್ಲಿ ಪರಿಸ್ಥಿತಿಯೇ ಹೇಗಿರುತ್ತೆ ಅನ್ನೋದಕ್ಕೆ ದೃಶ್ಯಗಳೇ ಸಾಕ್ಷಿಯಾಗಿದೆ. ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಿ. ವಾಹನ ಸವಾರರು ಆ ಮಳೆ ನೀರಿನಲ್ಲೇ ರಸ್ತೆಯಲ್ಲಿ ಹೇಗೆ ವಾಹನವನ್ನು ಚಲಾಯಿಸಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅನ್ನ ಮಾಡ್ತಾರೆ. ಆದರೆ ಏನೇ ಮಾಡಿದ್ರು ಬೆಂಗಳೂರಿನ ಸಮಸ್ಯೆ ಮಾತ್ರ ಪರಿಹಾರ ಆಗುವ ಹಾಗೆ ಕಾಣಿಸ್ತಾ ಇಲ್ಲ. ಏನು ಹಿಂದೆ ಸಮಸ್ಯೆಗಳಿತ್ತೋ ಅದು ಹಾಗೇ ಮುಂದುವರಿತಾ ಇದೆ. ಒಂದು ಸಣ್ಣ ಮಳೆ ಬಂದ್ರೆ ಸಾಕು, ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಕೆರೆಯಂತಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ ಸರ್. ಅಂದರೆ ಕೆಲವು ಕಡೆ ಒಂದು ವಾರದಿಂದ ಗುಂಡಿ ಮುಚ್ಚೋದು ತಾರ ಹಾಕಿದ್ರು, ಬಟ್ ರಾತ್ರಿ ಬಿದ್ದಿರೋ ಮಳೆಗೆ ಮತ್ತೆ ಕೆಲವೊಂದು ಭಾಗಗಳಲ್ಲಿ ಆಗಿದ್ದಾವೆ ಸರ್. ಅಂದರೆ ಕ್ವಾಲಿಟಿ ಎಷ್ಟು ಮಟ್ಟಿಗಿದೆ? ಮಳೆ ಬಂದಾಗ ಕೆಲವು ಇಶ್ಯೂಸ್ ಆಗ್ತದೆ, ನೀರಿಗೆಲ್ಲ ತೊಂದರೆ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಪ್ರತಿ ಬಾರಿ ಕೂಡ ಏನು ಈ ಹಿಂದಿನಿಂದಲೂ ಸಮಸ್ಯೆ ಇತ್ತು ಅದು ಕಂಟಿನ್ಯೂ ಆಗಿದೆ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದರೆ ಇಂತಹ ಸಮಸ್ಯೆಗಳಿಗೆ ಪರಿಹಾರನೇ ಕೊಡ್ತಾ ಇಲ್ಲ ಸರ್ಕಾರ. ಎಲ್ಲೆಲ್ಲಿ ಏನೇನು ಅನಾಹುತಗಳ ಆಗಿದೆ, ಜನರ ಸಮಸ್ಯೆ ಯಾವ ರೀತಿಯಾಗಿ ಅನುಭವಿಸ್ತಿದ್ದಾರೆ? ನವಿತಾ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಜಿಬಿ ಆಗಿದೆ, ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ. ಇಷ್ಟು ಮಾತ್ರ ಬದಲಾವಣೆ ಆಗಿರೋದು ಹೊರತುಪಡಿಸಿದಂತೆ ಮಹಾನಗರಿ ಬೆಂಗಳೂರಿನಲ್ಲಿ ಪ್ರತಿ ಸಾರಿನೂ ಕೂಡ ಮಳೆ ಬಂದ್ರೆ ಯಾವ ರೀತಿಯಾದಂತ ದುಸ್ಥಿತಿ ಇರುತ್ತೆ ಅದೇ ರೀತಿಯಾದಂತ ದುಸ್ಥಿತಿ ಈಗಲೂ ಕೂಡ ಮುಂದುವರೆದಿದೆ. ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಮಹದೇವಪುರ ವಲಯ ಮತ್ತು ಕೆಆರ್ ಪುರಂನಲ್ಲಿ ಸಾಕಷ್ಟು ರೀತಿಯಾದಂತ ಹಾನಿಯಾಗಿದೆ. ಭೀಮಯ್ಯ ಕಾಲೋನಿಯಲ್ಲಿ ಮನೆ ಒಳಗಡೆನೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಕೆಆರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಒಂದು 15 ನಿಮಿಷ ಮಳೆ ಬಂತಂದ್ರೆ ಸಾಕು ಯಾವ ರೀತಿಯಾದಂತ ಸಿಚುವೇಶನ್ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ರಸ್ತೆ ಮೇಲೆನೆ 2 ರಿಂದ 3 ಅಡಿಯಷ್ಟು ಮಳೆ ನೀರು ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಬೆಳ್ಳಂಬೆಳಗ್ಗೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಂತ ಬೀದಿ ಬದಿ ವ್ಯಾಪಾರ ಇರ್ಬೋದು ಮತ್ತು ತರಕಾರಿ, ಹೂ, ಹಣ್ಣು ತೆಗೆದುಕೊಂಡು ಬಂದಂತವ್ರಿಗೂ ಕೂಡ ಮಳೆ ಎಫೆಕ್ಟ್ ಇಂದಾಗಿ ಸಾಕಷ್ಟು ತೊಂದರೆ ಆಗಿದೆ. ಇದೇ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ, ನಗರದ ಬಹುತೇಕ ಏರಿಯಾಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಚುವೇಶನ್ ಇದೆ. ಇನ್ನು ಶಾಂತಿನಗರದಲ್ಲೂ ಕೂಡ ಮಳೆ ನೀರು ಬಂತಂದ್ರೆ 15 ನಿಮಿಷ ಮಳೆ ಬಂತಂದ್ರೂ ಸಾಕು ರಸ್ತೆ ಮೇಲೆನೆ ನೀರು ನಿಂತ್ಕೊಳ್ಳುತ್ತೆ. ಮಳೆ ನಿಂತು 3 ರಿಂದ 4 ಗಂಟೆ ಆಗಿದೆ. ಆದ್ರೂ ಕೂಡ ವಿಲ್ಸನ್ ಗಾರ್ಡನ್ ರಸ್ತೆ ಕಡೆಗೆ ಹೋಗಿದ್ರೆ 2-3 ರಸ್ತೆಗಳಲ್ಲೂ ಕೂಡ ಮಳೆ ನೀರು ನಿಂತ್ಕೊಂಡಿದೆ. ಯಾಕಂದ್ರೆ ಮೋರಿಗಳಿಗೆ ಹೋಗುವಂತ ನೀರೆಲ್ಲದೂ ಕೂಡ ಬ್ಲಾಕ್ ಆಗಿರೋ ಕಾರಣಕ್ಕಾಗಿ ಈ ಸಮಸ್ಯೆ ಮುಂದುವರಿತಾ ಇರೋದು. ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ, ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ. ಜನರು ಹೇಳ್ತಾ ಇದ್ದಾರೆ ನೀವು ಡೆವಲಪ್ಮೆಂಟ್ ಏನ್ ಮಾಡ್ತೀರಲ್ಲ ಗೊತ್ತಿಲ್ಲ, ಇರೋ ರಸ್ತೆಗಳನ್ನ ನೀಟಾಗಿ ನೆಟ್ಟಿಗಿಟ್ರೆ ಸಾಕು. ನಿಮ್ಗೆ ಪಾಟ್ ಹೋಲ್ಗಳು ಇರುವಂತ ರಸ್ತೆಗಳಿದಾವೆ, ಗುಂಡಿ ರಹಿತವಾದಂತ ರಸ್ತೆಗಳನ್ನ ನೀವು ಎಲ್ಲಾದ್ರೂ ಇದ್ರೆ ಹುಡುಕೊಡಿ ಅಂತ ಹೇಳಿ ಕೇಳುವಂತ ಪರಿಸ್ಥಿತಿ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ರಾತ್ರಿಯಿಂದ ಅಂತಾನೂ ಕೂಡ ವಾಹನ ಸವಾರರು ಕಚೇರಿಯಿಂದ ಮನೆಗೆ ತೆರಳುವಂತವರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ, ಅನಾಹುತ ಆಗಿದೆ. ಏನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಜನರೊಂದಿಗೆ ನಡಿಗೆ ಅಂತ ಹೇಳಿ ಈಗ ಲಾಲ್ಬಾಗ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ಡೀಟೇಲ್ಸ್ಗೆ.